ಮಾವರಿ ತಡಿವ ನಾ ಕರಿತೀನಿ ತಡಿಯಕಿನ ಲೇ ಸುಮಿತ್ರಿ ತಗೊಂಡ್ ಬರ್ಬೇಕನಲ್ಲಿ. ಅಯ್ಯ ಮಾತಾಡಕ್ ನಿಂತಾಡ್ರಿ ಫೋನ್ಯಾಗ. ಆ ಹುಡುಗ ಅದು ಯಾವ್ದ ಕೆಲಸದ ಮೇಲೆ ಐತಿ ಎಲ್ಲ ಬಿಟ್ಟುಕೊಟ್ಟು ಓಡ್ ಬರ್ಬೇಕದು. ನಮ್ಮ ಮನೆ ಅಂತವು ಎಲ್ಲೂ ಇರ್ಲಿಕ್ಕಿಲ್ಲ. ಸಂಕಟ ಬಿದ್ದು ಸಾಯ್ತಾವು ಒಂದು ಗಾಡಿ ತಗೊಂಡಿದ್ದಕ್ಕ. ಮಗ ಬಾಲ ಬಾ ಲಗುನ ಬಾ. ನೀನು ಹೇಳಿದ್ದಿಲ್ಲ ನೆನಪೈತಲ್ಲ, ನೆನಪಿಟ್ಕೊಂಡು ಬಾಲ ಬಾ ಬಾ ಇಲ್ಲೇ ಕಾಯ್ತಿರ್ತೀನಿ. ಇಡ್ಲಾ ಇಡು ಮಗ ಇಡು. ಫೋನ್ ಮಾಡಕ್ ಹೋಗೇನ್ ನಾನಲ್ಲಿ. ಫೋನ್ ಎತ್ತಬೇಕಿಲ್ಲ, ಎತ್ತಿ ಮಾತಾಡ್ಬೇಕಿಲ್ಲ, ಹಂಗ ಬಂದ್ಬಿಡ್ಬೇಕನು. ಓಡ್ ತಡಿಬೇಕು 5 ನಿಮಿಷ ಅಂತ ಬರಾಕ ತಡಿಬೇಕು. 5 ನಿಮಿಷ ಅಲ್ಲ 5 ತಾಸಾದ್ರೂ ಅಡ್ಡಿಲ್ಲ, ನಾವು ಕಾಯ್ತೀವಿ. ಆ ಹಲಕಟ ಬಾಡ್ಯ ಮನ್ಯಾಗ ಕಳತನ ಮಾಡಷ್ಟು ಬೆಳೆದ್ ಬಿಟ್ಟಾನೇನವ. ಕೈಕಾಲ್ ಕತ್ತರಿಸಿ ಮೂಲಿಗುಪ್ಪಿ ಮಾಡಿದ್ನಿ ಅಂದ್ರೆ ಅವಾಗ ಗೊತ್ತಾಕೈತಿ. ಈ ರುದ್ರಾವತಾರ ನೋಡಿಲ್ಲವ. ಈ ಕೈಕಾಲ್ ಕತ್ತರಿಸ್ಬಿಡ್ತೀಯಪ್ಪ ನೀವು. ನಿಮ್ಮ ಅಪ್ಪ ನಿಮ್ಮ ಅಜ್ಜ ನಿಮ್ಮ ಮುತ್ತಾತ ಎಲ್ಲರೂ ದೊಡ್ಡ ಆಸ್ತಿ ಗಳಿಸಿ 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 ಇಟ್ಟಾರ ನೋಡು. ಕುಂತ ತಿಂದ್ರು ಕರಗಲಾರ್ದಷ್ಟು. ಅದಕ್ಕೆ ಕೈಕಾಲು ಕತ್ತರಿಸ್ತೀನಿ. ನೀನು ಒಂದು ಪುಟ್ಗೋಸಿ ನೆಕ್ಲೇಸ್ ಇದಾರೆ ಏಟ್ ಬಾಯ್ ಮಾಡಿರಿ. ಯಾಕೆ ಕಾವಲಾರ್ದ ನೆಕ್ಲೇಸ್ ಪುಟ್ಗೋಸಿ ತಟಕ್ ನೆಕ್ಲೇಸ್ ತಂದದ್ ಏಟ ನಡ್ಡಿ ಮಕ್ಕ ಮಾಡ್ಯಾಳಿಕಿ. ಹಿಂಗ ವಾಷಿಂಗ್ ಮಷಿನ್ ತಂದ್ರು ಇವ್ರಪ್ಪ ಅವ. ಈ ಕೈಲೆ ಕೊಟ್ರು ಆ ಕೈಲೆ ಕಸ್ಕೊಂಡು ಹೋಗ್ಬಿಟ್ರು. ಈಗ ಅದಿ ಅಂತದ ಒಂದು ಪುಟ್ಗೋಸಿ ನೆಕ್ಲೇಸ್ ಸಂಬಂಧ ಜಗಳ ಮಾಡ್ಕೊಂತಾಳಿಕಿ. ಜಗಳನ ಇಂತ ಗೊಡ್ಡ ಬೆದ್ರಿಕಿಗೆಲ್ಲ ನಾವು ಹೆದ್ರಂಗಿಲ್ಲ. ಲೇ ಸುಮಿತ್ರಿ ಮಾತ್ನಾಗಿರ್ಲಿ ಏನು ಸೊಸಿಗೆ ಅವಮಾನ ಮಾಡಿದಿ. ಇವತ್ತು ನಿನ್ನ ಕೊಂದ ಹಾಕ್ಬಿಡ್ತೇನೆ ನಾನು. ನಿನ್ನ ಕೊಂದ ಜೈಲಿಗೆ ಹೋದ್ರೂ ಅಡ್ಡಿ ಇಲ್ಲ. ಯಪ್ಪ ನಾವಲ್ಲಪ್ಪ ಯಪ್ಪ ತಲಿ ಅನ್ನೋದು ದಿಮ್ 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 ತಿರ್ಗಾ ಕುಂತೈತ್ ನೋಡು. ಯೋ ಅವಿನಾಶ ಏನ್ಲ ಇದು ಈ ವಯಸ್ಸಿನಾಗ ನನಗ ಯೋ BP ಹೆಚ್ಚು ಕಡಿಮೆ ಆತ ಏನ ಸಾಯ್ತೀನ ಏನ ನಾನು ಇವತ್ತು. ಯವ್ವ ಏನಾತ್ ಬೇ? ಯಾಕ ಏನಪ್ಪ ತಲೆ ದಿಮ್ ತಿರ್ಗಾ ಕುಂತೈತ್ ನೋಡ್ಲ. ಯಪ್ಪ ದೇವ್ರೇ ಧಾರಾವಾಹಿ ನೋಡಿದಕ್ಕೂ ಸಾರ್ಥಕ ಆತಿ ಇವತ್ತೀಗ. ಸಾರ್ಥಕ. ಆ ಧಾರಾವಾಹಿ ಒಳಗೆ ಹೆಂಗ್ ನಾಟಕ ಮಾಡ್ತಾರ ನೋಡು ಹಂಗ ಮಾಡ್ತಾಳ ನೋಡ್ಲ ಈಕಿ ಅವಿನಾಶ. ಈಕಿನ ಮಾತ್ರ ನಂಬ್ಯಾಡ್ಲ ನೀನು. ಅದ್ ಏನು ತಲೆ ಸುತ್ತ ಕುಂತಿಲ್ಲ, ಏನು ಆಗಕ್ ಕುಂತಿಲ್ಲ. ಇವೆಲ್ಲ ನಾಟಕ. ದಿನ 6ರಿಂದ 10 ಗಂಟೆ ಮಟ್ಟ ಧಾರಾವಾಹಿ ನೋಡ್ತಾಳ. ಅದ್ರ ಎಫೆಕ್ಟ್ ಇದು. ಸಾಕು ನಾಟಕ ಮಾಡಿದ್ದು ಎದ್ದೇಳ ಮ್ಯಾಕ. ಯಪ್ಪ ಇಲ್ರಿ ನೀವು ನಾಟಕಾರ ಅನ್ರಿ ಏನಾರ ಅನ್ರಿ. ನಂಗೆ ಖರೇನು ತಲೆ ದಿಮ್ಮನ ಕುಂತತಿ. ತಲೆ ಚಕ್ರ ಬಂದಂಗ ಆಗ ಕುಂತತ್ರಿ ನನಗ. ಬೆಳಿಗ್ಗೆ ಮರ್ತು BP ಗುಳಿಗಿನೂ ತಗೊಲಿಲ್ಲ ನಾನು. ಹಂಗ ಚಾ ಕುಡಿದ್ಬಿಟ್ಟೆ. ಅದಕ್ಕೆ ತಲೆ ಸುತ್ತ ಕುಂತತಿ ಅನ್ಸಾಕುಂತತಿ. ಹೋಗೋದೊಂದಿನ ಇರೋದೊಂದಿನ ಇಲ್ಲಿ ಜಗಳ ಮಾಡಿ 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 ಏಗೋಕ್ಕಿಂತ ಒಂದಿನ ನಿಗರ್ಕೊಂಡ್ಬಿಡುದವ ಆಸೆಪ್ಪ. ಸಾಕಾಗೋಗೈತೆ ನನಗೆ. ಸೊಸಿ ಬಂದ್ಮೇಲೆ ಒಂದು ಬಿಸಿ ರೊಟ್ಟಿ ತಿನ್ನಬೇಕು ಅಂತ ಆಸೆ ಪಟ್ಟಿದ್ದ ತಪ್ಪಾಗೈತೆ ನೋಡು. ಅಯ್ಯಪ್ಪ ದೇವ್ರೇ ಏನು ಆಗಂಗಿಲ್ಲ ಅಂತವೆಲ್ಲ ಮಾತಾಡ್ಬೇಡ್ಬೇವಾ. ಹಂಗೆಲ್ಲ ಮಾತಾಡ್ಬೇಡ ಸುಮ್ಮನಿರು. ಲೋ ಅವಿನಾಶ ಆಕಿ ಬಗ್ಗೆ ಕಾಜಿ ಮಾಡುದು ಬಿಡು. ಮೊದ್ಲ ವೀರೇಶಕ್ ಫೋನ್ ಹಚ್ಚು. ಚಾಪ್ ಚಪ್ಪಲ್ ತಗೊಂಡು ಹೊಡಿಬೇಕಾ ಏನ ಬರ್ತೀಯ ಮನಿಗ ಅಂತ ಹೇಳವನಿಗ. ಬರ ಮಟ ಕುಸುತ್ತಿಲ್ಲ ನೋಡಿದಕ್ಕ ಹೆಂಗ್ ಮಾಡ್ತೈತಿ ಇದು. ಏನ್ ಕಾಣ್ಲಾರ ನೆಕ್ಲೇಸ್ ನನ್ನ ಮಗ ಬಂಗಾರ ಗಿಟ್ಟಿ ಅದ ಅಂತ ಮಗನ ಮೇಲೆ ಅನುಮಾನ ಪಡ್ತೀಯಲ್ಲ ನೀನೇಂತ ಅಪ್ಪದಿ ನೀನು. ಅಪ್ಪ ನಾನ ಖರೆ ಆದ್ರೆ ಏನ್ ಮಾಡ್ಬೇಕು. ಹೊಲಸು ಬುದ್ಧಿ ಎಲ್ಲ ನಿಂದ ಬಂದೈತೆ ಅವನಿಗ. ನನ್ನ ಗುಣ ಒಂದ್ 7 ಕಾಳಷ್ಟು ಬಂದಿಲ್ಲ ಅವನಿಗ. ನನ್ನ ಗುಣ ಅಂದ್ರ ಅವಿನಾಶ್ ಕಡೆ ಐತ್ ನೋಡು. ಏನ ಅವಿನಾಶ ಅಂದ್ರೆ ನನ್ನ ಅಪ್ಪಟ ಬಂಗಾರ ಮಗ ಅವ. ನನ್ನ ಬಂಗಾರ ಅವ, ನನ್ನ ಮಗ ಅವ ಅವಿನಾಶ. ಹೆಮ್ಮೆಯಿಂದ ಹೇಳ್ತೇನೆ ನಾನು. ಒಬ್ರಿಗೆ $1 ಅಲ್ಲ 7 ಕಾಳಿನಷ್ಟು ಒಬ್ರಿಗೂ ಮನಸ್ಸು ನೋವು ಮಾಡಿಲ್ಲ ನನ್ನ ಮಗ. ಅದು ಎಷ್ಟು ಮನಸ್ಸು ನೋವು ಆದ್ರೂ ತಾನ ನುಂಗ್ಕೊಂಡನವ ಇಲ್ಲಿವರೆಗೂ. ನಂಗೆ ಇಂಥದ್ದು ಬೇಕಪ್ಪ ಅಂತ ಹೇಳಿಲ್ಲವ ಬಾಯ್ ಬಿಟ್ಟು. ಎಂದ ಅವಿನಾಶ್ನ ಅವ್ವ ತೀರ್ಕೊಂಡಿಲ್ ನೋಡು ಅವತ್ತ ಅವನ ಆಸೆ ಕನಸು ಎಲ್ಲ ಮಣ್ಣ ಮಾಡಿಬಿಟ್ಟ ಅವ. ಇವಾಗ್ಲೂ ನೆನೆಸ್ಕೊಂಡ್ರ ನೀನ್ ಅವನಿಗೆ ಕಾಟ ಕೊಟ್ಟಿದ್ದು ನೆನೆಸ್ಕೊಂಡ್ರ ನನ್ ರಕ್ತ ಎಲ್ಲ ಕತ 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 ಕುದಿತತಿ. ಆ ದೇವ್ರ ಪುಣ್ಯಲೆ ಅವ್ರವು ಮಾಡಿದ ಪುಣ್ಯಲೆ ಚಲೋ ಹೆಂಡತಿ ಸಿಕ್ಕಾಳ. ನೆಟ್ಟ ಬಾಳೆ ಮಾಡಕ್ ಕೊಡುದಿಲ್ಲ, ಮನಿ ಕೆಲ್ಸ ಹಚ್ಚಿದಿ, ಜಗಳ ಹಚ್ಚಿದಿ, ಈಗ ನೆಕ್ಲೆಸ್ ಕಳು ಮಾಡ್ಬಿಟ್ಟಿ. ನಿನ್ನ ನೋಡಿದ್ರ ನಿನ್ನ ಮತ್ತೆ ನನ್ನ ಬಾಯಾಗ ಬರ್ತಾವ್ ನೋಡು. ಯಪ್ಪ ಯಾಕೆ ಹಂಗೆಲ್ಲ ಕೆಟ್ಟ ವಿಚಾರ ಮಾಡ್ತಿ? ಸುಮ್ನಿರು. ಹಂಗೆಲ್ಲ ಮಾಡಬಾರ್ದು. ಅವು ಏನ್ ಬೇಕಂತ ಮಾಡಿಲ್ಲ. ಏನು ಮನಿ ಪರಿಸ್ಥಿತಿ ಹಂಗಿತ್ತು, ಏನ್ ಮಾಡ್ಬೇಕಾಕೈತಿ? ಹೋಗ್ಲಿ ಬಿಡು, ಹಿಂದಿಂದೆಲ್ಲ ಬಿಡು, ಇವಾಗಿಂದಷ್ಟ ವಿಚಾರ ಮಾಡ್ರಿ ನೀವು. ಇವ್ವ ಈ ನನ್ನ ಗಂಡಗ ನನ್ನನ್ನು ಕೊಂದ್ ಹಾಕುವಷ್ಟು ಸಿಟ್ಟು ಬಂದು ಬಿಟ್ಟತಿ. ಇನ್ನು ನನ್ನ ಮಗ ವೀರೇಶ್ ಗದ ಏನ್ ಗತಿ ಕಾದಿತ ಏನ? ಇವ್ವ ಹೆಂಗ್ ಮಾಡ್ಬೇಕ ಯವ್ವ? ಅತಿ ಆಸೆ ಗತಿ ಕೆಡಿಸ್ತು ಅಂತಾರಲ್ಲ ಅದೇನ್ ಸುಳ್ಳಲ್ಲ. ಇವ್ವ ನಾವಲೆವ ಯವ್ವ ಈ ನನ್ನ ಗಂಡನ್ ರೌದ್ರಾವತಾರ ನೋಡಿದ್ರೆ ನಂಗೆ ಹೆದರಿಕಿನ ಬರಕುಂತತಿ. ಬಂದ ನೋಡು ನಿನ್ನ ಮಗ. ಅಯ್ಯಯ್ಯ ಕರೇನು ಬಂದ ಬಿಟ್ಟ. ಯವ್ವ ಒಂದ್ ಗ್ಲಾಸ್ ನೀರ್ ಕೊಡ್ಬೇ. ಜಳ ಅಂದ್ರೆ ಜಳ ಹೊರಗ ಲಗ್ನ ಕೊಡ್ಬೇ. ಒಂದು ಗ್ಲಾಸ್ ನೀರ್ ಎದಕ್ಲಾ? ತಡಿ ನಿಮ್ಮವ್ವ ಇಲ್ಲೇ ಕರೆಪ್ಪನ ಅಂಗಡಿಗೆ ಹೋಗಿ ಲಿಂಬೆಹಣ್ಣು ತಂದು ಒಂದು ಲಿಂಬೆಹಣ್ಣಿನ ಸರ್ಬತ್ ಮಾಡಿ ಕುಡಿಸ್ತಾಳ. ಕುಡಿಯಂತಿ. ಸಣ್ಣ ಹುಡುಗಲ್ಲ ನೀನು, ಕುಡಿಯಂತಿ. ತಡಿ ಹಲಕಟ ಬಾಡ್ಯಾ ಇವ. ಏನ್ ನಿನ್ನ ಉಪಚಾರ ಮಾಡಕ್ ಕರ್ಸೇವೇನಿ ಇಲ್ಲಿ? ಏನಾತೀಗ ಹಂಗ್ಯಾಕ್ ಭಯ ಕುಂತೀರ ನನಗ? ಏನಾಗೈತಿ? ಅದು ಗಾಡಿ ಎಲ್ಲಿಂದ ಬಂತ್ಲಾ? ಹೌದು ವೀರೇಶ, ಅದು ಯಾವ ಬಿಸ್ಕೆಟ್ ಕಂಪನಿ ಹೇಳದು? ಏನು ಪತ್ತೆ ಹಚ್ಚುನು ಅಂದ್ರ ಮನ್ಯಾಗ ಜಗಳ ಆಗ ಕುಂತಾವಪ್ಪ. ಏನು ಇಲ್ಲಿ ನಿಮ್ಮ ಅತ್ತಿಗೆ ಬಂದು ನೆಕ್ಲೆಸ್ ಕಾಣಿಸ್ವಲ್ತು. ಅದಕ್ಕ ನಾನು ಕಳ್ಳನ ಕುಂತೀನ. ನೀನ್ ಹೆಂಡತಿ ನೆಕ್ಲೆಸ್ ನಿನಗ್ ಗೊತ್ತು, ಅಕ್ಕಿಗೆ ಗೊತ್ತು, ನಮಗೇನ್ ಗೊತ್ತಿರ್ತತಿ? ಏನ್ ನನ್ನ ಕೈಯಾಗ ಬಂದಿರು ಕೊಟ್ಟಾಳೇನು? ಹೊಲಕಟ ಬಾಡ್ಯಾ ಅತ್ತಿಗೆ ಅನ್ಲಾ? ಯೋ ಮೈ ಮೇಲೆ ಬರಬೇಡ್ರಿ, ಓಡ್ತಾಡ್ರಿ ನೀವು. ಸುಮಿತ್ರಿ ನೆಟ್ಟಗ್ ಮಾತಾಡೋಣ ಅವನಿಗ. ವೀರು ನೀನು ಹಂಗ ಮಾಡ್ತಿ ಬಿಡಪ್ಪ. ಅದು ಹೇಳ ಯಾವ್ದದು ಬಿಸ್ಕೆಟ್ ಕಂಪನಿ ಹೇಳ? ಅದು ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ಇಂದದು.
ನಿನ್ನೆ ನಿಮ್ಮವ್ವ ಗೂಗ್ಲಿ ಬಿಸ್ಕಿಟ್ ಅಂದ್ಲು. ಅದು ನನ್ನ ಬಾಯಿ ಒಳಂಗಿಲ್ರಿ. ನನಗೇನ್ರಿ ಗೊತ್ತಾಗ್ಬೇಕು, ಗೂಗ್ಲಿನ ಕ್ರ್ಯಾಕ್ ಜಾಕ ಯಾವ್ದ ಒಂದು ಹೇಳಿದ್ನಪ್ಪ. ಕುಸಿಗ ಒಮ್ಮೆ ಅದು ಒಮ್ಮೆ ಇದು ಹೇಳ್ತೀನಿ. ಹೌದಾ, ಆತ್ ನಿಮ್ಮವ್ವ ನಂಗ ಮಾತಾಡ್ತೀನಿ. ಅದು ಗಾಡಿ ತಗೊಂಡಿಯಲ್ಲ, ಅದು ಯಾವ ಅಂಗಡಿ? ಅವರು ಬಿಲ್ಲಿಂದ ಬುಕ್ಕ, ಅದು ಫ್ರೀ ಬಂದಿದ್ದು ಚೆಕ್ ಹೋಗಿಕ್ಕು ಏನೇನಾರ ಕೊಟ್ಟಿರ್ಬೇಕಲ್ಲ, ಅವು ನೋಡಿ ತೋರಿಸ್ಲಾ? ಅವೆಲ್ಲ ಅವು ನಿನ್ನೆ ಹೊರಗೆ ಇಟ್ಬಿಟ್ಟಿದೆ, ಮಳೆ ಬಂದಲ್ಲ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟು ಇಲ್ಲವು. ಇಲ್ಲಿ ಕಾಗಕ್ಕ ಗೂಬಕ್ಕ ಅನ್ನೋ ಕತಿ ಹೇಳಿದ್ರೆ ಯಾರು ನಂಬಕ್ ಕುಂತಿಲ್ಲ. ಏನ ಅದು ಗಾಡಿ ಹೆಂಗ ತಂದಿ ಖರೇನು ಹೇಳು. ನೀ ಏನೇನು ಮಾಡಿ ಎಲ್ಲ ಗೊತ್ತೈತ್ ನನಗ. ಯವ್ವ, ನನಗ ಯಾರ್ಯಾರ ಕೂಟರ ಮಾತಾಡಿ ಅಭ್ಯಾಸ ಇಲ್ಲ. ನಾನ್ ನೋಡು ನೇರ ನೇರಿಗೆ ಹೇಳ್ತೀನಿ, ನನ್ನ ಗಾಡಿ ನನ್ನ ಇಷ್ಟ, ಯಾರ್ದು ಏನು ಬೇಕಾಗಿಲ್ಲ, ಯಾರ ಮಾತಿಗೂ ನಾನು ಉತ್ತರ ಕೊಡ್ಬೇಕಾಗಿಲ್ಲ. ಹೌದಾ? ನೀನ್ ಯಾರಿಗೂ ಉತ್ತರ ಕೊಡ್ಬೇಕಾಗಿಲ್ಲ, ಹೌದಿಲ್ಲ? ನಮ್ಮ ಮಾತಿಗೆ ಯಾರಿಗೂ ಉತ್ತರ ಕೊಡ್ಬೇಡ ನೀನು. ನೀನು ಉತ್ತರಕ್ಕಾಗಿ ನಾವೇನ್ ಕಾಯ್ಕೊಂಡು ಕುಂತಿಲ್ಲ. ನಾನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸ್ನವರ ಬಂದು ವಿಚಾರಿಸ್ತಾರ. ಏನಿಲ್ಲ ಧಮಕಿ ಹಾಕ ಕುಂತೀರ ಗಂಡ ಹೆಂಡತಿ ಸೇರಿ? ಒಂದು ಗಾಡಿ ಕೊಡ್ಸಕ್ ಯೋಗ್ಯತೆ ಇಲ್ಲ, ನನಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಿ ನೀವು? ಅಣ್ಣನ ಅಣ್ಣ ಅಂತ ಅನ್ನಂಗಿಲ್ಲ, ಅದ್ಗೆ ಮಗ ಅಂತ ಬಾಯಿ ಬರಂಗಿಲ್ಲ ನಿನ್ ಕರ್ಯಾಕ. ನಿನಗ ಗಾಡಿ ಕೊಡ್ಸ್ಬೇಕನ? ಗಾಡಿ ಕೊಡ್ಸಿಲ್ಲ ಅಂತ ನೆಕ್ಲೆಸ್ ನ ಕದ್ದು ಅದನ್ನ ಮಾರಿ ಗಾಡಿ ತಂದಿಯಲ್ಲ, ಒಟ್ಟಿಗೆ ನನ್ನ ತಿಂತೀಯ? ಏನ್ ತಿಂತಿ ನೀನು? ಅಲ್ಲವಾ ಸುಚಿತ್ರಾ, ನೀನೇನವ ಮೈದ್ ನನ್ನ ಕಿಮ್ಮತ್ ಇಲ್ದಂಗ್ ಮಾತಾಡ್ತೀಯಲ್ಲ, ಒಟ್ಟು ಕಿಮ್ಮತ್ ಕೊಡ್ಬೇಕು. ಹೇಳಿ ಯವ್ವ, ನೀನು ಸುಚಿತ್ರಾಗ ಏನ್ ಹೇಳ್ತಿ? ವೀರೇಶ್ಗ ಹೇಳು. ಅವ ನೋಡು ಒಂದು ಮಾತ್ರ ಅತಿಗೆ ಮಾನ್ನ ಕುಂತಿಲ್ಲ, ನನಗ್ ಹೋಗ್ಲಿ ಬಿಡು, ಕಿಮ್ಮತ್ ಕೊಡ್ಲಿಲ್ಲ ಅಂದ್ರೂ ಅಷ್ಟ ಗೊತ್ತು. ಆದ್ರೆ ಸುಚಿತ್ರಾ ಕೊಡ್ಬೇಕು ಬೇ. ಏನ್ ಬಿಡಪ್ಪ, ಹೆಂಡತಿ ಬಂದ್ಮೇಲೆ ನಾವ್ ಯಾರು ನಿನ್ ಕಣ್ಣಿ ಕಾಣಂಗೆ ಇಲ್ಲ. ಆಕೆ ಏನ್ ಮಾತಾಡಿದ್ರು ಸಯ್ಯ. ನಾನು ಯಾರ್ದು ನೆಕ್ಲೆಸ್ ತಗೊಂಡಿಲ್ಲ, ನಾನೇನ್ ಕಳ್ಳ ಅಲ್ಲ. ಪಾಪ ಹೋಗ್ಲಿ, ಬಿಕಾರಿ ಅನಾಥ ಆಗ್ಬಿಡ್ತಾನ ಅಂತ ಈ ಅವಿನಾಶ್ನ ನಮ್ಮವ್ವ ಸಾಕೊಂಡಿದ್ದಕ್ಕ ಈ ಮರ್ಯಾದೆ ಮಾಡಕ್ ಕುಂತೀರಿ ನೀವು? ಅಯ್ಯಯ್ಯೋ ಬಿಡ್ರಿ, ಆ ಹುಡುಗನ ಏನ್ ಕೊಂದಿಡ್ತೀರ ನೀವತ್ತ? ವಾ ನವಲೆ ವಯ್ಯವ್ವ ಲೋ ಅವಿ. ಯಪ್ಪ ಬಿಡ, ಅದ್ ಎಷ್ಟರ ಸುಳ್ಳು ಮಾತಾಡ್ತಾನಿವ. ಯಪ್ಪ ಬಿಡ ಅಂದ್ರ ಯಪ್ಪ ಸುಮ್ನಿರ, ಯಾಕೆ ಹಂಗ ಮಾಡ್ತಿ? ತಡಿಲ, ಮೈ ಮೇಲೆ ಈರಾಡ್ ಹೋಗ್ಬೇಡ, ಅಪ್ಪದಾನ. ನಾನು ವಯಸ್ಸಿಗೆ ಬಂದಾನಿ, ನನಗ್ ಮುಟ್ಟಿದ ನಾ ಯಾಕೆ ಸುಮ್ನಿರ್ಬೇಕು? ನಾನೇನ್ ಸಣ್ಣ ಹುಡುಗನ? ವೀರೇಶ ಅಪ್ಪದಾನ, ಗೊತ್ತಾಯ್ತು ನನಗ. ಯವ್ವ ತಾಯಿ ಪುಣ್ಯಾತ್ಗಿತ್ತಿ, ಏನ್ ಮಾಡ್ಬೇಕಂತ ಹೊಂಟಿ ನೀನು? ಎಂತಿಂತ ಜಗಳ ಹಚ್ಬೇಕಂತ ನಿಂತಿ ನೀನು. ಈಗ ಸಮಾಧಾನ ಆತ? ನನ್ನ ಮಗ ವೀರೇಶ್ ಹೊಡೆದಿಂದ ನಿಂಗೆ ಹಾಲು ಕುಡ್ದಷ್ಟು ಸಮಾಧಾನ ಎಲ್ಲ ಆತ? ಮತ್ತೇನಾಗ್ಬೇಕ ಹೇಳ? ಏನ್ ನನ್ನ ಮಗ ಕತ್ತ ಸಾಕ್ಬಿಡ್ಬೇಕನ? ಅವಾಗ ನಿನ್ ಸಮಾಧಾನ ಆಕ್ಕೇತೇನೆ ಹೇಳ. ಸುಚಿತಾ ಹೋಗ್ಲಿ ಬಿಡು, ಅವ ತಗೊಂಡಿಲ್ಲ ಅನಸ್ತತಿ. ಯಾಕೆ ಸುಮ್ನೆ ಮನ್ಯಾಗ ಜಗಳ? ಹೌದಿಲ್ಲ? ಇದ್ರ ಇಲ್ಲೇ ಎಲ್ಲರ ಬಿದ್ದಿರ್ಬೇಕು, ಇಲ್ಲಂದ್ರ ನಿಮ್ ಮನ್ಯಾಗ ನಿನ್ ಬಿಟ್ಟು ಬಂದಿರ್ಬೇಕು. ಯಾಕೆ ಸುಮ್ನೆ ಜಗಳ ಮಾಡ್ಕೋತ ಕುಂದ್ರುದು? ಹಂಗೇಳ, ನಿನ್ನ ಮಾತ್ರ ತಿಳ್ಕಲಿ. ಇಷ್ಟಾದ್ಮೇಲೇನು ಬುದ್ಧಿ ಬರ್ಲಿಲ್ಲ ಅಂದ್ರ ನಾವೇನು ಮಾಡಕ್ಕಾಗಂಗಿಲ್ಲ. ಬೇಯವ್ವ ಬಾ ಒಳಗ. ಅದಂತಿ ನಾನು ನಡಿಲ್ಲ ಮಗ. ಅವಿ, ನಿಮ್ ತಮ್ಮ ಯಾವ ಅಂಗಡ್ಯಾಗ ನನ್ನ ನೆಕ್ಲೆಸ್ ಒತ್ತಿ ಇಟ್ಟು ಬಂದಾನಲ್ಲ, ಆ ಅಂಗಡಿ ನಂಗೆ ಗೊತ್ತೈತಿ. ಹೊಸ ನಾಟಕ ಶುರುವಾತ. ಅತ್ಯಾರ ನಾಟಕ ನಂದು ಬೈಲ್ ಆಗುದಲ್ರಿ, ನಿಮ್ಮ ನಾಟಕ ಬೈಲ್ ಆಕೈತಿ. ಒಂದ್ 2 ನಿಮಿಷ ತಡ್ರಿ ನೀವು. ಅವಿ, ಅದೇನಾಗೈತೆ ಅಂದ್ರ ನಮ್ಮ ಮಂಜವತ್ತಿ ನಾನು ನಂಗ ಒಂದು ಮಾಂಗಲ್ಯ ಚೈನ್ ಮಾಡ್ಸಕ್ ಹಾಕ್ಬೇಕು ಅಂತ ಕುಂದನ್ ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಹೋದಾಗ ನಂದು ಏನ್ ನೆಕ್ಲೆಸ್ ಐತಲ್ಲ, ಆ ನೆಕ್ಲೆಸ್ ಆ ಅಂಗಡಿ ಒಳಗಿತ್ತು. ಆ ಅಂಗಡಿ ಅವನಿಗೆ ದಬ್ಬಾಯಿಸಿ ಕೇಳಿಸಿದ್ವಿ. ಇದು ಎಲ್ಲಿಂದ ಬಂತು, ಇದು ಮಲಬಾರ್ ಜುವೆಲ್ಸ್ದು, ಇಲ್ಲಿ ಯಾಕೆ ಬಂದತಿ, ಏನು ಎತ್ತ ಅಂತ ಎಲ್ಲ ಕೇಳಿ ತಿಳ್ಕೊಂಡಾಗ ಗೊತ್ತಾಗಿದ್ದು ಅದನ್ನ ಒತ್ತಿ ಇಟ್ಟಾರ ಅಂತ. ಒತ್ತಿ ನೀವ ಇಟ್ಟಿರ್ಬೇಕು, ಏನ್ ನಾವಿಟ್ಟಿವಿ ಅಂತ ಅಲ್ಲಿ ಏನಾರ ಪ್ರೂಫ್ ಐತಿ? ಅದಂತಿ ನಾನು. ಅತ್ಯರ ಬಂಗಾರದ ಅಂಗಡಿ ಒಳಗ CC ಕ್ಯಾಮ್ರಾ ಇರ್ತತಿ ಅನ್ನೋ ಕಾಮನ್ ಸೆನ್ಸರ್ ಐತೆ ನಿಮ್ಗೆ? CC ಕ್ಯಾಮ್ರಾ ಫೂಟೇಜ್ ತಂದೆ ನನ್ನ ಫೋನ್ ಒಳಗ. ನೀವು ಹಿಂಗೆಲ್ಲ ಮಾಡ್ತೀರಿ, ನಿಮ್ ನಾಟಕ ಬೈಲ್ ಮಾಡ್ಬೇಕು ಅಂತನ CC ಕ್ಯಾಮ್ರಾ ಫೂಟೇಜ್ ತಂದೆ ನಾನು. ನೋಡವಿ, ನಿಮ್ ತಮ್ಮ ಬಂಗಾರದ ಅಂಗಡಿ ಒಳಗೆ ಹೋಗಿ ನೆಕ್ಲೆಸ್ ಒತ್ತಿಗಿಟ್ಟಿದ್ ನೋಡಲಿ, ಸೈನ್ ಮಾಡಕ್ಕಂತ ನೋಡಲಿ ಪೇಪರ್ ಮೇಲೆ. ನೋಡಲಿ ನೆಕ್ಲೆಸ್ ಕೈಯಾಗಿದ್ದಿದ್ದು ಬಂಗಾರದ್ದು ನೋಡದು, ನಂದದ ನೆಕ್ಲೆಸ್. ವಾ ಎಂತೆಂತ ಕಳ್ಳಕಂತ್ರಿ ಆಟ ಕಲ್ತಾನಿವಾ ಹಲಕಟ ಬಾಡ್ಯಾ. ಇವನು ಇವತ್ತು ಉಳ್ಸಂಗೆ ಇಲ್ಲಿ ಇವತ್ತು. ನೋಡ್ರಿ ನೀವು ನೋಡ್ರಿ, ನಿಮ್ ಮಗ ನೋಡ್ರಿ ಕುಂದನ್ ಅಂಗಡಿ ಒಳಗ. ನಿಮಗೆ ಇಷ್ಟು ನಂಬಿಕೆ ಬರ್ಲಿಲ್ಲ ಅಂದ್ರ ಅಂಗಡಿಗ ಹೋಗಿ ಕೇಳ್ಬೇಕಾಕತಿ. ಅಯ್ಯೋ ಅಯ್ಯೋ ಅಯ್ಯೋ, ಮನೆ ಹಾಳ ಯಾಕಲ ಇಂತ ಹೇಳ್ತಿನ ಕೆಲಸ ಮಾಡಿದಿ? ಯಾಕೆ ಮಾಡಿದಿ ಹೇಳ? ನನ್ನ ಮಾನ ಮರ್ಯಾದೆ ತೆಗಿಬೇಕು ಅಂತಾನೆ ಇಂತ ಹೇಳ್ತಿನ ಕೆಲಸ ಮಾಡಿದಿನ? ಯಪ್ಪ ದೇವ್ರೇ, ಇವನನ್ನ ಇವತ್ತು ಮನಿ ಹೆಣ್ಮಕ್ಳದು ಬಂಗಾರ ಕದ್ದು ಗಾಡಿ ತಗೊಂಡು ಶೋಕಿ ಮಾಡೋದು ಹತ್ತೈತೆ ನೀವು. ಈಗ ಇವತ್ತು ಇವನು ಕುಡ್ಗೋಲ್ ಎಲ್ಲೈತಿ, ಕುಡ್ಗೋಲ್ ತಗೊಂಡು ಕೊಚ್ಚ ಅಂತ ಕೊಚ್ಚಾಕ್ ಬಿಡ್ತೀನಿ ಇವತ್ತು. ಈಟ ದಿನ ನಾನು ನಿನಗೆ ಇದ ಸಂಸ್ಕಾರ ಕಲ್ಸಿನಿಲ್ಲ, ನನ್ನ ಕೈಯಾಗ ಆಡಿ ಬೀಳದ. ಈ ಅವಿನಾಶ ನೋಡಿರ ಕಲೀಲ. ಅವಿನಾಶ ಇವನು ಇಂತ ತಪ್ಪು ಕೆಲಸ ಮಾಡ್ತಾನ ಅಂತ ನಂಗೆ ಗೊತ್ತಿದ್ದಿದ್ದಿಲ್ಲ. ಇವನು ನಿನ್ನಂಗ ಒಳ್ಳೆ ಬುದ್ಧಿ ಕಲ್ತಿರ್ಬಹುದಲ್ಲ ಅಂತ ನಾನು ಇವನು ಪರ ವಾದಿಸ್ಬಿಟ್ನಪ್ಪ. ನಂಗೂ ಈ ನೆಕ್ಲೆಸಿಗೂ ಒಂದೀಟು ಸಂಬಂಧ ಇಲ್ಲಪ್ಪ. ಅದು ಯಾವಾಗ ಕದ್ಕೊಂಡು ಹೋಗ್ಯಾನ, ಅದು ಏನ್ ತರ ನಂಗರ ಗೊತ್ತಿಲ್ಲಪ್ಪ ಯಪ್ಪ, ನಂಗೆ ಗೊತ್ತಿಲ್ಲ. ನೀವು ಬೆಕ್ಕದ್ ಜಗಳ ಆಡ್ರಿ, ಬೆಕ್ಕದ್ ಮಾಡ್ರಿ, ನನ್ನ ನೆಕ್ಲೆಸ್ ನನಗ್ ಬೇಕೀಗ. ಅಥವಾ ಅದು ಏನೋ ತಿಳಿಲಾರದು ಮಾಡ್ಬಿಟ್ಟ ನನ್ನ ಮಗ ತಪ್ಪು. ಏನ ಅವನಿಗೇನು ಮಹಾ ವಯಸ್ಸಾಗೈತಿ, ಇನ್ನ ತಿಳುವಳಿಕೆ ಇಲ್ಲ, ಹುಡುಗ ಬುದ್ಧಿ, ತಿಳಿಲಾರ್ದ ತಪ್ಪು ಮಾಡ್ಯಾನ. ಹಂಗಂತ ನೆಕ್ಲೆಸ್ ಬಿಟ್ಟು ಬಿಡು ಅಂತ ಹೇಳಂಗಿಲ್ಲವಾ? ತರಿಸ್ಕೊಡ್ತೀನಿ, ಎಲ್ಲರ ಸಾಲ ಮಾಡಿ ಆ ಬೈಕ್ ಮಾರಿರ ಆಗ್ಲಿ
ನಿನ್ ನೆಕ್ಲೆಸ್ ನಿಂಗೆ ತರಿಸ್ಕೊಡ್ತೀನವ. ಮೊದ್ಲ ಕೆಲಸ ಮಾಡು. ಏನು ಹೆಣ್ಮಕ್ಳು ಬಂಗಾರ ಕದ್ದು ಶೋಕಿ ಮಾಡೋದು ಹತ್ತೈತಿ ನಿಮ್ನೀಗ. ನನ್ನ ಮಗ ಅಂತ ಸಾಯ್ತಿದ್ದಿಲ್ಲ ನೋಡು ನಿನ್ ಮಗ ಮಾಡಿದ ಕೆಲಸನ. ಮತ್ತೇನು ಮಾಡ್ಬೇಕು? ಅಪ್ಪ ಆದವನಿಗ ಮನೆ ಜವಾಬ್ದಾರಿ ಇಲ್ಲ, ಆಸೆ ಪಟ್ಟಿದ್ ಏನು ಕೊಡ್ಸಂಗಿಲ್ಲ ಮನ್ಯಾಗ ಅಂದ್ಮೇಲೆ ಮತ್ತೆ ತಿಳಿಲಾರ್ದ ಇಂಥವೆಲ್ಲ ಅಕ್ಕವು. ಅವನ್ನ ದೊಡ್ಡದಾಗಿ ತೋರಿಸ್ಬಾರ್ದು. ನನ್ನ ಮುಖ ತೋರಿಸ್ಬೇಡ, ಹೋಗ್ಲಾ ನೀನ್ ಇಲ್ಲಿಂದ, ಹೋಗ್ಬಿಡು. ಹೋದ್ನನ? ಹೋದ್ನವ. ಯಪ್ಪ ದೇವ್ರಿ, ನನ್ನ ಗಂಡ ಇವತ್ತು ಸಾಯ್ಸಾಕ್ಬಿಡ್ತಿದ್ದ. ನಾನು ಹೊಡೆದಿದ್ದಕ್ಕೆ ಚಲೋ ಆತ. ಇವತ್ತು ಇಲ್ಲ ನಾಳೆ 2 ದಿನದಾಗ ಆ ನೆಕ್ಲೆಸ್ ನನ್ನ ಸೊಸಿ ಕೈಯಾಗ ಇರ್ಬೇಕು. ಆತ ಹಂಗ ಮಾಡೋನು. ಅವಿನಾಶ, ಅದು ಬೈಕ್ ಯಾರ ತಗೊಂತ ಇದ್ರ ಹೇಳ್ಬಿಡಪ್ಪ. 2 ದಿನ ತಗೊಂಡು ಮಾರಾ ಕುಂತೀವಿ, ಹಣೆ ಬರ ಸರಿ ಇಲ್ಲ ಅಂತ ಹೇಳಿ ಕೊಟ್ಬಿಡಪ್ಪ. ಏನು ಮಾಡ್ಬೇಕು? ಅಲ್ಲಿ ಇಲ್ಲಿ ಎಲ್ಲರ ಸಾಲ ಮಾಡಿ 2 ಲಕ್ಷ ರೂಪಾಯಿ ಹೊಂದಿಸಿ ಆ ನೆಕ್ಲೆಸ್ ಬಿಡಿಸ್ಕೊಂಬರೋನು. ಹೌದಿಲ್ಲಪ್ಪ? ಯಾಕೆ ಹೇಳ್ಬೇಕು? ನಿನ್ ಮಗ ಮಾಡಿದ ಕೆಲ್ಸಕ್ಕ ನೀನ್ ಹುಡ್ಕಂತ ಹೋಗು, ಯಾರು ತಗೊಂತಾರ ಯಾರಿಲ್ಲ ಅಂತ. ಮಳಿ ಮಂಚ ಕೇಟ್ ಕಾಲ ಅಂದ್ರೆ 3 ಮತ್ತೊಂದು ಅನ್ನಕ್ಕಿ ನೀನು. ಅವಿನಾಶ, ಈಕಿನ ನಂಬೇಡ್ಲ, ಈಕಿ ಬರಬ್ರಿಲ್ಲ. ಈಕಿ ಆಟೀಟ್ ಉಸ್ರುವಳಿ ಎಲ್ಲಾಕಿ ಭಾರಿ ದಳಕಿ, ಆಕಿ ನಂಬೇಡ. ಯಪ್ಪ ಅವು ಏನಂತಕ್ಕೆಲ್ಲ ವೀರೇಶ ಮಾಡಿ ತಪ್ಪಿಗೆ ಅವ್ಗೆ ಯಾಕೆ ಬೈತಿ? ಯವ್ವ ಅದು ನೆಕ್ಲೆಸ್ ನೋಡಿ ಮಾಡಿ ಬಿಡಿಸ್ಕೊಂಬರುನಂತ. ಈಗ ಹೋಗ್ಬೆ, ಒಟ್ಟು ರೆಸ್ಟ್ ಮಾಡಿ ಹೋಗು. ಯಾಕಷ್ಟು ಇದು ಮಾಡ್ತಿ? ಅವ ಮಾಡಿ ತಪ್ಪಿಗೆ ನೀ ಯಾಕೆ ಅಳ್ತಿ? ಹೋಗ್ಲಿ ಬಿಡು, ಇನ್ನೊಮ್ಮೆ ಮಾಡ್ಬೇಡ ಅಂತ ಬುದ್ಧಿವಾದ ಹೇಳ ಅಷ್ಟೇ. ಹೂನಪ್ಪ, ಹಂಗ ಮಾಡ್ಬೇಕು. ಮತ್ತೇನ್ ಮಾಡ್ಬೇಕು? ಹೊಟ್ಟೆ ಗುಟ್ಟೆನಲ್ಲಪ್ಪ, ಸಂಕಟ ಆಕೈತಿ ಹೊಡ್ಯಾಕ ಬಡ್ಯಾಕ. ಏನು ಮಾಡ್ಬೇಕು? ನನಗ ನೀನು ಬೇರೆ ಅಲ್ಲ, ಕಾವ್ಯ ಬೇರೆ ಅಲ್ಲ, ನಮ್ ವೀರೇಶ ಬೇರೆ ಅಲ್ಲಪ್ಪ. ಇನ್ನ ನನ್ನ ಮಕ್ಕಳಿಗೆ 1-2 ಏಟು ಹೊಡ್ದಿನಿ ಅನ್ಕ, ಆದ್ರೆ ನಿನಗೆಂದು ಭೇದ ಭಾವ ಮಾಡಿಲ್ಲಪ್ಪ ನಾನು. ನಿನಗೆಂದು ಕೈ ಎತ್ತಿ ಮುಟ್ಟಿಲ್ಲ ನಾನು. ನಿಂಗ ಗೊತ್ತೈತಲ್ಲ? ಕೈ ಎತ್ತಿ ಮುಟ್ಟಿಲ್ಲ, ಕೊಡಬಾರ್ದು ಹಿಂಸೆ ಮಾತ್ನ್ಯಾಗ ಕೊಟ್ಟಿನಿ. ನಿಮ್ಮಪ್ಪನ ಮಾತು ಕೇಳಿ ಬದಲಾಗ್ಬೇಡಪ್ಪ ಮಗನ. ದೇವ್ರಿ, ತಲೆ ಎಲ್ಲ ತಿರ್ಗಾ ಕುಂತತಿ. ಅವಿ ಅವ್ರು ಹೆಂಗ ಒಂದು ಮಾಡಿ ನಾಳಿನ ನನ್ನ ನೆಕ್ಲೆಸ್ ಬಿಡಿಸ್ಕೊಂಡ್ ಬರ್ತಿದ್ರ, ನೀ ಯಾಕೆ ಹಂಗ ಹೇಳ್ದಿ? ಅಲ್ಲ, ಅವ್ವ ಕಣ್ಣೀರು ಹಾಕ ಕೂತಿದ್ಲಲ್ಲ, ಅದನ್ನ ನೋಡಿ ಸಹಿಸ್ಕೊಳಕ್ ಆಗ್ಲಿಲ್ಲ, ಅದಕ್ಕ ಹೆಂಗಾರ ಮಾಡಿ ಬಿಡಿಸ್ಕೊಂಡ್ ಬಂದ್ರ ಆತು ಅಂತ ಹೇಳಿದ್ದು. ನಿನಗ್ ಬುದ್ಧಿನ ಇಲ್ಲವಿ? ಬುದ್ಧಿ ಇಲ್ಲ ನಿನಗ? ಏನಂತ ಮಾಡ್ತೀಯ? ನೋಡಿದ್ದಿಲ್ಲ ನಿಮ್ ತಮ್ಮ ಮಾಡಿದ ಕೆಲ್ಸ? ಹೌದು, ತಮ್ಮ ಮಾಡಿದಕ್ಕೆ ಅವು ಏನ್ ಮಾಡ್ತಾಳ? ಅಲ್ಲವಿ, ತಮ್ಮನ ಕೈಯಾಗ ನೆಕ್ಲೆಸ್ ಹೆಂಗ್ ಹೋತು? ಅಲ್ಲಿಗ ನಾನು ನೆಕ್ಲೆಸ್ ಕೊಟ್ಟಿನಿ ಅಂತ ಆತಲ್ಲ, ಅತ್ತಿಯರ್ ಕೈಯಾಗ ನಾನು ನೆಕ್ಲೆಸ್ ಕೊಟ್ಟಿದ್ದಕ್ಕ ಅವರು ವೀರೇಶಿಗ ಒತ್ತಿ ಇಡಕ್ ಕೊಟ್ಟಿದ್ದು. ಹೌದು ನೋಡವ ಸೊಸಿ. ಲೇ ಸುಮಿತ್ರಿ, ಮತ್ತೇನಾತವ ಇದು? ನನ್ನ ಗಂಡ ದಂಡ ಪಿಂಡಗ ಏನಾತ್ರಿ? ಏನಾತ? ಸೊಸಿ ನಿನ್ ಕೈಯಾಗ ನೆಕ್ಲೆಸ್ ಕೊಟ್ಟಿದ್ದ ಏನಿಲ್ಲ? ಖರೆ ಹೇಳ್ಬೇಕಂದ್ರ ಕೊಟ್ಟಿದ್ಲ ಏನಿಲ್ಲ ಅಂತ ನಂಗೆ ನೆನಪ ಇಲ್ರಿ. 60 ಕರಳು ಮರಳು ಅಂತಾರಲ್ಲ, ಹಂಗೇನ ಆಗ್ಬಿಟ್ಟತಿ ನನಗ. ಆಕಿ ಕೊಟ್ಟಿದ್ಲ ಏನ? ಈ ನನ್ನ ಮಗ ಹಲಕಟ ಬಾಡ್ಯ ವೀರ್ಯ ಕದ್ಕೊಂಡು ಹೋಗ್ಯಾನ ಏನ? ಹಂಗ ಆಗೈತ್ರಿ ಅದು. ಸುಚಿತ್ರಾ, ನೀನು ನನ್ನ ಕೈಯಾಗ ನೆಕ್ಲೆಸ್ ಕೊಟ್ಟಿ ನೀನು, ಅದಕ್ಕ ಇವ ತಗೊಂಡ್ ಹೋಗ್ಯಾನ. ಅದು ಅರಳು ಮರಳು ಆಕೇತ್ ನೋಡುವ ವಯಸ್ಸಾದ್ಮೇಲೆ, ಅದಕ್ಕ ಹಂಗಾಗೈತಿ. ನಾನು 1 ಗ್ಲಾಸ್ ನೀರ್ ಕುಡ್ದು ಬರ್ತೀನಿ ತಡಿವಾ. ಯಪ್ಪ ದೇವ್ರಿ, ಒಂಥರ ಮುಸಳಿ ಬಾಯಾಗ ಹೋಗಿ ಹೊರಗ್ ಬಂದಂಗ ಆಗಾಕುಂತೈತಿ ನನಗರ ಇವತ್ತ. ಹೋಗಿ ಬಿಡು ಸುಚಿತ್ರಾ, ನೆಕ್ಲೆಸ್ ಎಲ್ಲೈತಿ ಏನೈತಿ ಅಂತ ಗೊತ್ತಾತಲ್ಲ. ಅವಿ ನಿನಗ್ ಗೊತ್ತಾಗಂಗಿಲ್ಲ ಬಿ, ಅತ್ತಿಯರ ಮಾಡ್ಯಾರ ಅನಿಸ್ತತ್ ನನಗ. ಸುಚಿ, ಅವು ಯಾಕೆ ಹಂಗ ಮಾಡ್ತಾಳ? ಅವು ಅಂತಕ್ಕೆಲ್ಲ ನೀ ಅವನ ಬಗ್ಗೆ ಹಂಗೆಲ್ಲ ಅನ್ನಕ್ ಹೋಗ್ಬೇಡ. ಏನ ನಮ್ಮ ಅವಂದು ಸ್ವಲ್ಪ ಬಾಯಿ ಮುಂದು, ಆದ್ರ ಹಿಂಗೆಲ್ಲ ಮಾಡಂಗಿಲ್ಲ. ಕೊಡಂಗಿದ್ರ ನಮ್ಮ ಅವಂದ ನೆಕ್ಲೆಸ್ ಕೊಡ್ತಿದ್ಲಲ್ಲ, ನಿಂದ ಯಾಕೆ ಕೊಡ್ತಿದ್ರು? ಹೌದಿಲ್ಲ? ನಾನು ಒಟ್ಟು ತಡಿ ಬರ್ತೀನಿ. ಸುಚಿತ್ರಾ, ಇಲ್ಲಿ ಏನೋ ಗೋಲ್ಮಾಲ್ ಐತ್ವಾ. ಏನ ನಿಮ್ಮ ಅತ್ತಿ ಸಾಮಾನ್ಯದಾಕಿ ಎಲ್ಲಾಕಿ ಅದ್ ನೆಕ್ಲೆಸ್ ಮನಿಗ್ ಬರ ಮಟ ಬಿಡ್ಬೇಡ ನೀನು, ಇಲ್ಲಂದ್ರ ಅದು ಅಲ್ಲೇ ಹೋದಂಗ ಅದ ನೆಕ್ಲೆಸ್. ಗೋವಿಂದ ಅದು. ಹೌದ್ರಿ ಮಾವ. ಈ ಅವಿನಾಶ್ಗ ಬುದ್ಧಿ ಇಲ್ವಾ? ಎಲ್ಲಾರನು ನಂಬಿಡ್ತಾನವ. ಏನ ಯಾರನ್ನ ನಂಬಕು ಯಾರನ್ನ ಬಿಡ್ಬೇಕು ಒಂದು ಗೊತ್ತಿಲ್ಲ. ಏನು ಹಾಲು ಯಾವ್ದು ಸುಣ್ಣ ಯಾವ್ದು ಅಂತ ಗೊತ್ತಾಗಂಗಿಲ್ಲವ ಇವನಿಗ. ಏನು ಪಾಪದ ಹುಡುಗ ಅವ. ಹೌದ್ರಿ ಮಾವ. ಅದು ಎಂತದ ಫೋನ್ಯಾಗ ತಕ್ಕೊಂಬಂದಿಯಲ್ಲವಾ, ಅದು ಫುಟೇಜು, ಅದು ಇದ್ದಿದ್ದಕ್ಕ ತಪ್ಪು ಒಪ್ಕೊಂಡ್ವವು. ಇಲ್ಲಂದ್ರ ಅಯ್ಯೋ ಯಾರ್ದರ ತಲೆ ಮೇಲೆ ಕೈ ಇಟ್ಟು ತಾವು ಮುಂದೆ ಬರವವು. ಹೌದ್ರಿ ಮಾವ. ಬಟ್ ಆ ನೆಕ್ಲೆಸ್ ನಿನ್ ಕೈ ಸೇರ್ಬೇಕು. ನಾನ್ ಅನ್ನೋದಾದ್ರ ಇವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಿಡ್ಬೇಕವ, ಅವಾಗ ಬುದ್ಧಿ ಬರ್ತೈತಿ. ಯಪ್ಪ ಪೊಲೀಸ್ ಕಂಪ್ಲೇಂಟು ಅದು ಇದು ಎಲ್ಲ ಬೇಡ. ಏಟಾದ್ರೂ ನಮ್ ತಮ್ಮನ ಇದು ಒಂದ್ಸಲ ಮಾಡ್ಯಾನ, ಇನ್ನೊಂದ್ಸಲ ಮಾಡ್ಲಾರ್ದಂಗ ನಾವ ನೋಡ್ಕೊಂಡ್ರಾತು. ಹೋಗ್ಲಿ ಬಿಡು, ನಿಂಗ್ ಗೊತ್ತಾಗಂಗಿಲ್ಲಲ್ಲ. ಯಪ್ಪ ಪೊಲೀಸ್ ಸ್ಟೇಷನ್ ಎಲ್ಲ ಬ್ಯಾಡ ನೋಡಪ್ಪ. ಅವನು ಓದೋ ಹುಡುಗ, ಸುಮ್ನೆ ಇದಕ್ಕ ಹೌದಿಲ್ಲ ಮುಂದೆ ಕೆಲ್ಸಕ್ಕೆ ಹೋಗವ, ಸುಮ್ನೆ ತ್ರಾಸಕ್ಕವು ಬ್ಯಾಡಪ್ಪ. ನೋಡ್ವಾ, ಅವ್ರು ಏಟ್ ವಿಷ ಕಕ್ಕಿದ್ರು ಇವ ಅವನಿಗ ಹಾಲ ಎರಿತಾನ. ಮುಂದೊಂದಿನ ನಮ್ಮ ಅವಿನಾಶಕ್ ಬಹಳ ಒಳ್ಳೇದಾಕೈತಿ, ಅದ್ ನಂಗೆ ಗೊತ್ತೈತಿ. ಅಲ್ಲಿ ಮಠ ಕಾಯ್ಬೇಕಷ್ಟೇ.